ಮೀಡಿಯಾದ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವಿಶ್ವದ ಕಲ್ಯಾಣವು ಧರ್ಮ ಅಧರ್ಮ ಆದಿ ಅನಂತ ಸತ್ಯ ಅಸತ್ಯ ಕೇಶ ಕಳಂಕ ಸ್ವಾರ್ಥದ ಪರಮಾರ್ಥದ ಕಥೆ. ಧರ್ಮ ಅಧರ್ಮ ಆದಿ ಅನಂತ ಸತ್ಯ ಅಸತ್ಯ ಕೇಶ ಸುಬ್ಬಯ್ಯ ಅಂತೇಳಿ ಸಿರೆಗುಂಡಳ್ಳಿ ಹೋಗಿಟ್ಟಿ ವೃತ್ತಿಯಲ್ಲಿ ಕೇಬಲ್ ಕಾಂಟ್ರಾಕ್ಟರ್. ನಮ್ಮದು ಒಂದು 25-26ನೇ ಪ್ರದರ್ಶನ ಸರ್. ಇದು ಶ್ರೀಕೃಷ್ಣ ಪಾತ್ರ ಮಾಡಿದ್ದೀವಿ ನಾವು. ಬೆಂಗಳೂರಲ್ಲಿ ಕಲಾಕ್ಷೇತ್ರದಲ್ಲೂ ಮಾಡಿದ್ದೀವಿ, ಕಲಾಗ್ರಾಮದಲ್ಲೂ ಮಾಡಿದ್ದೀವಿ, ಅಕ್ಕಪಕ್ಕ ನಮ್ಮ ಬೆಂಗಳೂರು ಟೌನ್ ಒಳಗಡೆ ಮಾಡಿದ್ದೀವಿ, ಹಾಗೂ ನಮ್ಮ ಸಿರೆಗುಂಡಳ್ಳಿ ಗೋರ್ವೆಟ್ಟಿ ಅಂದರೆ ಹೊಸದುರ್ಗ ತಾಲೂಕಲ್ಲಿ ಸುಮಾರು ಒಂದು 10-12 ನಾಟಕದ ಪ್ರದರ್ಶನ ಮಾಡಿದ್ದೀವಿ ಸರ್. ನಮ್ಮ ಕೈಲಾದಷ್ಟು ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ಸರ್. ಕೃಷ್ಣ ಪಾತ್ರ ಸರ್. ಕೃಷ್ಣನ ವಿಶೇಷತೆ ಶ್ರೀಕೃಷ್ಣನ ಸಂಧಾನ ಅಂದರೆ ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ರಾಜ್ಯವನ್ನು ಕೊಡಿಸುವುದು ಅವರ ಕರ್ತವ್ಯವಾಗಿರ್ತದೆ. ಆ ಸಂದರ್ಭದಲ್ಲಿ ದುರ್ಯೋಧನವರು ಆ ಸಂಧಿಗೆ ಒಪ್ಪುವುದಿಲ್ಲ. ಆಗ ಅನಿವಾರ್ಯವಾಗಿ ಯುದ್ಧ ನಡೀಲೇಬೇಕಾಗ್ತದೆ. ಆ ಯುದ್ಧದಲ್ಲಿ ಪಾಂಡವರಿಗೆ ಜಯ ಬರುವ ಹಾಗೆ ಪರಮಾತ್ಮನು ಅತಿ ಶ್ರಮಿಸಿ ಅವರಿಗೆ ಜಯವನ್ನು ತಡೆದುಕೊಡುವಂತಹ ಒಂದು ಸಂದರ್ಭ. ನಾನು ಗುರು ಅಂತೇಳಿ ಇದೇ 22ನೇ ತಾರೀಕು ಅಂದರೆ ನಾಳೆ ನಮ್ಮ ಶ್ರೀ ದುರ್ಗಾಂಬ ದೇವಿಯವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸತತ 3ನೇ ಬಾರಿಗೆ ಕುರುಕ್ಷೇತ್ರ ಅರ್ಥಾತ್ ಶ್ರೀಕೃಷ್ಣ ಸಂಧಾನ ಎನ್ನುವಂಥ ಒಂದು ಪೌರಾಣಿಕ ನಾಟಕವನ್ನು KT ಸುಬ್ಬಯ್ಯನವರ ನೇತೃತ್ವದಲ್ಲಿ ಹೊಸದುರ್ಗದಲ್ಲಿ ಅದ್ದೂರಿಯಾಗಿ ಪ್ರದರ್ಶನ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲ ರಂಗಭೂಮಿಯ ಕಲಾವಿದರು ಮತ್ತು ಎಲ್ಲ ಕಲಾವಿದರು ಕೂಡ ರಂಗಭೂಮಿಯನ್ನು ಪ್ರೋತ್ಸಾಹ ಮಾಡಬೇಕು. ಪ್ರಕಾಶ್ ಮೂರ್ತಿ ಅಂತೇಳಿ ಕರ್ಣನ ಪಾತ್ರದಲ್ಲಿ ನಾನು ಇದ್ದೀನಿ. ಅಂದರೆ ದಾನಶೂರ ಕರ್ಣ ಅಂತೇಳಿ ನನ್ನ ಟ್ರಾಜಿಡಿ ಈ ನಾಟಕದಲ್ಲಿ ಭಾಳ ಅದ್ಭುತವಾಗಿದೆ. ಇಲ್ಲಿ ಈ ನಾಟಕದಲ್ಲಿ ಇಷ್ಟೇ ಶ್ರೀಕೃಷ್ಣನ ಕಪಟಿ ಸೂತ್ರಧಾರಿ ಪಾಂಡವರ ಒಂದು ವನವಾಸ ಹೋಗಿ ರಾಜ್ಯದ ಒಂದು ಆಶ್ರಯಕ್ಕಾಗಿ ಶ್ರೀಕೃಷ್ಣನ ಆಶ್ರಯಿಸ್ತಾರೆ. ದುರ್ಯೋಧನ ಮತ್ತು ದುಶಾಸನರ ಆರ್ಭಟ, ಶ್ರೀಕೃಷ್ಣನ ಕಪಟಿ, ಶಕುನಿಯ ಒಂದು ವಂಚನೆ, ಈ ಎಲ್ಲವನ್ನು ಸಹ ಅಳವಡಿಸಿ ಭಾಳ ವಿಶೇಷವಾದ ಒಂದು ಈ ಕುರುಕ್ಷೇತ್ರವನ್ನು ಆಯ್ದ ಭಾಗಗಳ ಎಲ್ಲ ಇದನ್ನು ಮಾಡಿ ಪ್ರದರ್ಶನ ಆಗ್ತಾ ಇದೆ. ಭಾಳ ಅದ್ದೂರಿಯಾಗಿ ಈ ಪ್ರದರ್ಶನ ಇದೆ. ರಾಮಚಂದ್ರಪ್ಪ, NS ಬಡಾವಣೆ ಮಾಜಿ ಕೌನ್ಸಿಲರ್ ನಾನು. ನನ್ನ ಪಾತ್ರ ದುರ್ಯೋಧನ. ನನ್ನ ಪ್ರದರ್ಶನ ಇದು 3ನೇ ಬಾರಿ. ನನ್ನ ಹೆಸರು ಬಸವರಾಜ್ ಅಂತ, ಆರ್ಕೆಸ್ಟ್ರಾ ಬಸವರಾಜ್ ಅಂತೇಳಿ. KT ಸುಬ್ಬಯ್ಯನವರ ಸಾರಥ್ಯದಲ್ಲಿ ಮೂಡಿ ಬರ್ತಕ್ಕಂಥ ಪೌರಾಣಿಕ ನಾಟಕವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ನಾನು ಧರ್ಮರಾಯನ ಪಾತ್ರ ಮಾಡ್ತಿದ್ದೇನೆ. ದಯಮಾಡಿ ಎಲ್ಲ ಕಾರ್ಯಕ್ರಮನ ವೀಕ್ಷಿಸಿ ಎಲ್ಲ ಆಶೀರ್ವಾದ ಮಾಡಬೇಕಾಗಿ ಎಲ್ಲ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲ ಜನತೆಗೆ ಮನವಿ ಮಾಡ್ತೀನಿ. ಧನ್ಯವಾದ. ಎಲ್ ಉಮೇಶ್ ಅಂತ ತಾಲೂಕು ಇದು ನಾನು ಭೀಷಣ ಪಾತ್ರ ಮಾಡ್ತೀನಿ. ಚಂದ್ರ ಕಲಾವಿದ ಅಂತ ಹೇಳಿ ಈ ಕುರುಕ್ಷೇತ್ರ ನಾಟಕದಲ್ಲಿ ನಮ್ಮದು ಅಭಿಮನ್ಯು ಪಾತ್ರ ಮಾಡ್ತಾ ಇದ್ದೀವಿ. ಹೊಸದುರ್ಗ ಟೌನು ಕೆನರಾ ಬ್ಯಾಂಕ್ ಎದುರು ವಿನಯ್ ಬಾರ್ ಮುಂಭಾಗ ತಪ್ಪದೆ ಬಂದು ವೀಕ್ಷಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೀವಿ. ಇಂದು ಹೊಸದುರ್ಗ ನಗರದಲ್ಲಿ ಅಂದರೆ ತುಂಬ ಶ್ರಮದಿಂದ ಕಲಾವಿದರನ್ನು ಸೇರಿಸಿ ಈ ಕಲೆಯನ್ನು ಉಳಿಸಬೇಕಂತ ತುಂಬ ಪ್ರಯತ್ನದಿಂದ ಕುರುಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಭಾಗವನ್ನು ತೆಗೆದುಕೊಂಡು ನಾಟಕ ಪ್ರದರ್ಶನವನ್ನು ಮಾಡಲು ನಾವೆಲ್ಲ ಕಲಾವಿದರು ತುಂಬ ಶ್ರಮದಿಂದ ನಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ
ಪ್ರಯತ್ನಪಟ್ಟು ಈ ನಾಟಕವನ್ನು ಕಲಿತು ನಿಮ್ಮ ಮುಂದೆ ಪ್ರದರ್ಶನ ಮಾಡಲು ಮುಂದೆ ಬಂದಿದ್ದೇವೆ. ದಯವಿಟ್ಟು ಎಲ್ಲ ಕಲಾವಿದರು, ಮಾಧ್ಯಮ ವರ್ಗದವರು ಹಾಗೂ ನಾಟಕ ರಂಗದ ಎಲ್ಲ ಬಂಧು ಬಾಂಧವರಲ್ಲಿ ಹಾಗೂ ಸಿನಿಮಾ ಬಾಂಧವರಲ್ಲಿ ಎಲ್ಲರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಈ ಕಲೆಗೆ ಹೋಗೊಟ್ಟು ತಾವೆಲ್ಲ ಬಂದು ನಮ್ಮ ಈ ನಾಟಕವನ್ನು ನಾವು ಮಂಗಳವಾರ ಅಂದರೆ 22/4/2025 ಮಂಗಳವಾರ ರಾತ್ರಿ 8 ಗಂಟೆಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಸುಮಾರು ನಾಟಕ 8 ಗಂಟೆಗಳ ಕಾಲ ಸತತವಾಗಿ ಪ್ರದರ್ಶನವಾಗುತ್ತೆ. ಇದರಲ್ಲಿ ತುಂಬ ಶ್ರೀಕೃಷ್ಣನ ಸಂಧಾನ, ಭೀಮ ದುರ್ಯೋಧನ ಗದಾಯುದ್ಧ, ಕರ್ಣನ ಗಂಗಾತೀರ, ಸುಮಾರು ಹಲವು ಇನ್ನು ನೀವು ಮನಮೆಚ್ಚುವಂತಹ ದೃಶ್ಯಗಳನ್ನು ಈ ನಾಟಕದಲ್ಲಿ ವೀಕ್ಷಿಸಬಹುದು. ಈಗ ನಿಮ್ಮ ಮೆಚ್ಚುಗೆಗೆ ನಾವು LED ಸೀನ್ಸು ಕೂಡ ಇದರಲ್ಲಿ ಅಳವಡಿಸಿರುತ್ತೇವೆ. ದಯವಿಟ್ಟು ಬಂದು ಈ ನಾಟಕವನ್ನು ತುಂಬ ರೀತಿಯಿಂದ ನೋಡಿ ನಮ್ಮ ಈ ಕಲೆಗಾರರನ್ನು ಪ್ರೋತ್ಸಾಹಿಸಿ ಹಾರೈಸಬೇಕೆಂದು ನಮ್ಮ ಹೊಸದುರ್ಗದ ತಾಲೂಕಿನ ಎಲ್ಲ ಗ್ರಾಮ ಹಾಗೂ ಪಟ್ಟಣ ಪಂಚಾಯಿತಿ ಎಲ್ಲ ಕಲಾವಿದರಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ನಾನು ಶ್ರೀಕೃಷ್ಣ ಪಾತ್ರಧಾರಿ KT ಸುಬ್ಬಯ್ಯ ಅಂತ ಹೇಳ್ಬಿಟ್ಟು ನಮ್ಮದು ಸಿರಗುನ್ನಳ್ಳಿ ಕೋವಿಡ್. ಎಲ್ಲರಿಗೂ ನಮಸ್ಕಾರ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಗುರು ಮೀಡಿಯಾ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದ.